ನಾವು ಯೂಶಲಿ ನಮ್ಮ ಇದರಲ್ಲಿ ನೋಡ್ಬೋದು, ದೇವರು ಅಂದರೆ ಎಲ್ಲರೂ ಒಂದೊಂದು ಹೇಳಲ್ಲ, ಒಬ್ಬೊಬ್ರು ಒಂದೊಂದು ಥರ ನಾವು ಯೂಶಲಿ ಹೇಳ್ತಾ ಇರ್ತೀವಿ. ಇದನ್ನ ಇನ್ನೂ ತಿಳ್ಕೊಬೇಕು ಅಂದರೆ ಚೆನ್ನಾಗಿ, ಒಂದು ಆನೆ ಇರುತ್ತೆ ಅಂತ, 5 ಜನ ಕೂಡ್ರು ಇದ್ದಾರೆ, ಹುಟ್ಟು ಕೂಡ್ರು, ಲೈಫಲ್ಲೇ ನೋಡಿಲ್ಲ ಆನೆನ. ಅವ್ರೇನು ಮಾಡ್ತಾರೆ, ಒಬ್ಬೊಬ್ರು ಆನೆಯ ಒಂದೊಂದು ಭಾಗನ ಇಟ್ಕೊಂತಾರೆ. ಒಬ್ಬ ಕಾಲನ್ನು ಇಟ್ಕೊಂಡು ಅವ್ನು ಏನು ಹೇಳ್ತಾನೆ, ಆನೆ ಹೆಂಗಿದೆ, ಕಂಬದ ಥರ ಇದೆ. ಯಾಕೆ ಅವ್ನು ಗೊತ್ತಾಗತ್ತೆ ತಾನೆ, ನನ್ನ ಲೈಫಲ್ಲಿ ಆನೆ ನೋಡಿಲ್ಲ, ನಾನು ನೋಡಿದ್ರೆ ಹೆಂಗಿದೆ ಆನೆ, ಕಂಬದ ಥರ ಇದೆ. ಇನ್ನೊಬ್ಬ ಸೊಳ್ಳನ್ನು ಇಟ್ಕೊಂತಾನೆ, ಅದೆಂಗಿದೆ, ಗಟ್ಟಿಯಾಗಿ ಚೂಪಾಗಿ ನೈಸ್ ಆಗಿದೆ, ಕತ್ತಿ ಥರ. ಇನ್ನೊಬ್ಬ ಹೊಟ್ಟೆನ ಇಟ್ಕೊಂತಾನೆ, ಅದೆಂಗಿರುತ್ತೆ, ಬೆಟ್ಟದ ಥರ ಇರುತ್ತೆ. ಇನ್ನೊಬ್ಬ ಬಾಲನ ಇಟ್ಕೊಂತಾನೆ, ಅದೆಂಗಿರುತ್ತೆ, ಹಗ್ಗದ ಥರ ಇರುತ್ತೆ. ಸೊ ಈ ರೀತಿ ಹೋದ್ರೆ ಏನಾಗುತ್ತೆ, ನಮಗೆ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನಮಗೆ ಸಿಗೋದು. ನಮ್ಗೆ ಜ್ಞಾನ ಅನ್ನೋದು ಪರ್ಫೆಕ್ಟ್ ಆಗಿರುವಂಥ ಜ್ಞಾನ ಸಿಗಲ್ಲ. ಸೊ ಅವ್ರು ಏನು ಮಾಡ್ಬೇಕು ಆ್ಯಕ್ಚುಲಿ ಅಂಥವರು, ಯಾರ ಕಣ್ಣಿದೆ, ಯಾರು ಆನೆನ ನೋಡಿದ್ದಾರೆ, ಅವ್ರ ಹತ್ರ ಏನು ಮಾಡಬೇಕು, ಕೇಳಿಸ್ಕೊಂಡ್ರೆ ಏನಾಗುತ್ತೆ, ಆನೆ ಯಾವ ರೀತಿ ಇದೆ ಅಂತ ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೇನು ಮಾಡ್ತಾರೆ. ಅದಕ್ಕೋಸ್ಕರನೇ ಶ್ರವಣ ಅನ್ನೋದು ಅಷ್ಟೊಂದು ಮುಖ್ಯ ನಮ್ಮ ಜೀವನದಲ್ಲಿ. ಶ್ರವಣ ಅನ್ನೋದು ಅಷ್ಟೊಂದು ಮುಖ್ಯ. ಸೊ ನಮ್ಮ ಶಾಸ್ತ್ರಗಳ ತಾಯಿ ಆದರೆ ಆ ಒಂದು ಶಾಸ್ತ್ರಗಳನ್ನು ನಾವು ಯಾವ ರೀತಿ ಕಲಿಬೇಕು, ಮೊದಲಾಗಿ ಶ್ರವಣ ಮಾರ್ಗದಿಂದ, ಶಬ್ದ ಪ್ರಮಾಣದಿಂದನೇ ನಾವು ಕಲಿಬೇಕು. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ಭಗವಂತ ಯಾರು ಅಂತ ನಾನು ತಿಳ್ಕೋಬೇಕು ಅಂದರೆ ಇರೋದು 3 ಮಾರ್ಗಗಳು. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, 3ನೇದು ಶಬ್ದ ಪ್ರಮಾಣ. ಪ್ರತ್ಯಕ್ಷ ಅನುಮಾನದಲ್ಲಿ ಆಗಲ್ಲ, ಯಾವುದರಿಂದ ಆಗುತ್ತೆ, ಶಬ್ದ ಪ್ರಮಾಣದಿಂದನೇ ಆಗುತ್ತೆ. ಸೊ ನಮ್ಮ ಶಾಸ್ತ್ರಗಳು ಏನು, ನಮ್ಮ ತಾಯಿಯ ರೀತಿ. ಸೊ ಅದರಿಂದ ನಾವು ತಿಳ್ಕೋಬೇಕು ಅಂತ ನಾವು ಅರ್ಥ ಮಾಡ್ಕೊಂತೀವಿ.